ಹಲೋ ಎಲ್ಲರಿಗೂ ನಮಸ್ತೆ, ವೆರಿ ಗುಡ್ ಆಫ್ಟರ್ನೂನ್. ವೆಲ್ಕಮ್ ಬ್ಯಾಕ್ ಟು ಹಾಸನ್ ಕಪಲ್ ಕನ್ನಡ ಬ್ಲಾಗ್ಸ್. ನಾನು ನಿಮ್ಮ ಪ್ರೀತಿಯ ಮೌನ. ಆ್ಯಂಡ್ ಇವತ್ತು ಬಂದು ತುಂಬಾ ಕೆಲಸ ಇತ್ತು. ಆ್ಯಕ್ಚುಲಿ ಮಾರ್ನಿಂಗಿಂದ ಬ್ಲಾಗ್ ಸ್ಟಾರ್ಟ್ ಮಾಡೋದಕ್ಕೆ ಆಗಿರಲಿಲ್ಲ. ನಿಮಗೆಲ್ಲ ಗೊತ್ತಿದೆ, ಯುಗಾದಿ ಹಬ್ಬ ಇರೋದ್ರಿಂದ ಫುಲ್ಲು ಮನೆ ಎಲ್ಲ ಕ್ಲೀನ್ ಮಾಡಿದೆ. ರೀಸೆಂಟಾಗಿ ಶಿಫ್ಟ್ ಆಗಿದ್ದೀವಿ, ಬಟ್ ರೋಡ್ ಸೈಡ್ ಮನೆ ಆಗಿರೋದ್ರಿಂದ ತುಂಬಾ ಧೂಳು ಬರುತ್ತೆ. ಹಾಗಾಗಿ ಒಂದ್ಸಲ ಇಡೀ ಮನೇನ ಕ್ಲೀನ್ ಮಾಡಿದೆ. ಸೊ ಇವಾಗ ಎಲ್ಲ ಕ್ಲೀನ್ ಮಾಡಿ ಮುಗಿಸಿ ಪೂಜೆ ಮಾಡಿ ಇವಾಗಿಂದ ಬ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ. ತೋರಿಸ್ತೀನಿ ಹೇಗೆ ಪೂಜೆ ಮಾಡಿದ್ದೀನಿ ಅಂತ. ಸೊ ಪೂಜೆ ಎಲ್ಲ ಮುಗೀತು. ಆ್ಯಂಡ್ ನನ್ನ ತಮ್ಮ ಕೊಟ್ಟಿರೋ ಫೋಟೋನ ಯುಗಾದಿ ಹಬ್ಬದ ದಿನ ಇಡೋಣ ಅಂತ ಇವತ್ತಿಟ್ಟಿಲ್ಲ. ಆ್ಯಕ್ಚುಲಿ ಇವತ್ತು ಇಡೋಣ ಅಂತ ಅಂದ್ಕೊಂಡೆ, ಬಟ್ ಹಬ್ಬದ ದಿನ ಒಳ್ಳೆ ದಿನ ಇರುತ್ತಲ್ಲ, ಹಾಗಾಗಿ ಯುಗಾದಿ ಹಬ್ಬಕ್ಕೆ ಇಡೋಣ ಅಂತ ಸೊ ಚೇಂಜ್ ಮಾಡಿಕೊಂಡೆ. ನಮ್ಮ ರಾಯರು ಸಿಹಿ ಇವಾಗ ಮಲ್ಕೊಂಡಿದ್ದಾಳೆ. ಪಾಪ ಬೆಳಿಗ್ಗೆಯಿಂದ ಮಲ್ಕೊಂಡೇ ಇಲ್ಲ. ಆ್ಯಕ್ಚುಲಿ ಅವಳು ಡೈಲಿ 2 ಟೈಮ್ಸ್ ಮಲ್ಕೊತಾಳೆ, ಮಾರ್ನಿಂಗ್ ಒಂದ್ಸಲ ಮತ್ತು ಆಫ್ಟರ್ನೂನ್ ಒಂದ್ಸಲ. ಇವತ್ತು ನಾನು ಮನೆಯೆಲ್ಲ ಕ್ಲೀನ್ ಮಾಡ್ತಾ ಇದ್ದೆ ಅಲ್ವಾ, ಸೊ ಅವಳು ಮಲ್ಕೊಳ್ಳೇ ಇಲ್ಲ, ಹಾಗೆ ಆಟ ಆಡ್ಕೊಂಡಿದ್ಲು. ಆ ಥರ ಎಂಥ ಹಿಂಸೆ ಏನು ಕೊಡಲ್ಲ ಅವಳು. ಪಾಪ ಯಾವುದಾದ್ರೂ ಒಂದು ವಸ್ತು ಇಟ್ಕೊಂಡು ಸುಮ್ಮನೆ ಆಟಾಡ್ತಾನೆ ಇರ್ತಾಳೆ. ಸೊ ನಾನು ಕ್ಲೀನ್ ಮಾಡಬೇಕಾದ್ರೆ ಇಲ್ಲೇ ಆಟಾಡ್ತಿದ್ಲು. ಇವಾಗ ಮಲ್ಕೊಂಡಿದ್ದಾಳೆ ಊಟ ಮಾಡಿ. ಆ್ಯಂಡ್ ಇನ್ನೊಂದೇನಂತ ಹೇಳಿದ್ರೆ, ಇವತ್ತು ನಮ್ಮ ಮನೇಲಿ ಪ್ಯೂರಿಫೈಯರ್ ಕೂಡ ಹಾಕ್ಸಿದ್ವಿ. ನಾವು ತುಂಬ ದಿನದಿಂದ ಅನ್ಕೊತಾ ಇದ್ವಿ ಪ್ಯೂರಿಫೈಯರ್ ಹಾಕ್ಸ್ಬೇಕು ಅಂತ. ಒಂದು 2-3 ಕಡೆ ಹೋಗಿ ನೋಡ್ಕೊಂಡು ಕೂಡ ಬಂದ್ವಿ. ನನ್ನ ಹಸ್ಬೆಂಡ್ ಹೇಗೆ ಅಂತ ಹೇಳಿದ್ರೆ, ಅವ್ರು ಯಾವುದೇ ಒಂದು ತೊಗೋಬೇಕಾದ್ರೂ ಪರ್ಟಿಕ್ಯುಲರ್ ಆಗಿರ್ತಾರೆ ಆ್ಯಂಡ್ ಹೈ ಎಂಡ್ ಮಾಡೆಲ್ಲೇ ತೊಗೋಬೇಕು ಆ ಥರ. ಸೊ 2-3 ಕಡೆ ವಿಚಾರಿಸಿ ಫೈನಲಿ LG ಕಂಪ್ನಿ ತೊಗೊಂಡ್ಬಂದ್ವಿ. ಆ್ಯಂಡ್ ಆಫರ್ ಕೂಡ ಇತ್ತು ನಮಗೆ, ಅರೌಂಡ್ 15% ಆಫರ್ ಇತ್ತು. ಟೋಟಲ್ ಕಾಸ್ಟ್ ಬಂದು ಅರೌಂಡ್ 15K ಆಯಿತು. ಜೊತೆಗೆ ನಮಗೆ ಒಂದು ಕೆಟಲ್ ಮತ್ತು ಐರನ್ ಬಾಕ್ಸ್ ಫ್ರೀ ಕೊಟ್ಟಿದ್ದಾರೆ. ಸೊ ತುಂಬ ವರ್ತ್ ಅನ್ನಿಸ್ತು. ಕ್ರೋಮಾದಲ್ಲಿ ನಮಗೆ ಆಫರ್ ಇತ್ತು. ಬೆನಿಫಿಟ್ ಏನಂತ ಹೇಳಿದ್ರೆ, ಪ್ಯೂರಿಫೈದು ಇದು ಬಂದು ಸ್ಟೀಲಿಂದಿದೆ, ಬೇರೆದೆಲ್ಲ ಬಂದು ಪ್ಲಾಸ್ಟಿಕ್ ಇರುತ್ತೆ. ನೀವು ನೋಡಿರ್ಬೋದು, ಟ್ರಾನ್ಸ್ಪರೆನ್ಸಿ ಆ ಥರ ಎಲ್ಲ ಇರುತ್ತೆ, ಟ್ರಾನ್ಸ್ಪರೆಂಟ್ದು. ಬಟ್ ನಾವು ಪರ್ಟಿಕ್ಯುಲರ್ ಆಗಿ ನನ್ನ ಹಸ್ಬೆಂಡು ಬೇಬಿ ಎಲ್ಲ ಇರೋದ್ರಿಂದ ಸೊ ಸ್ಟೀಲಿಂದು ಚೂಸ್ ಮಾಡಿದರು. ಸೊ ಅದನ್ನು ಇನ್ಸ್ಟಾಲ್ ಮಾಡಿದ್ದಾರೆ. ಅದ್ರ ವಿಡಿಯೋ ಕೂಡ ಆ್ಯಡ್ ಮಾಡ್ತೀನಿ, ನೋಡ್ಕೊಂಬನ್ನಿ. ಆ್ಯಂಡ್ ಜೊತೆಗೆ ಇನ್ನೊಂದು ಏನಂತ ಹೇಳಿದ್ರೆ, ತುಂಬ ಜನ ನನಗೆ ಕ್ವಶನ್ ಕೇಳ್ತಾ ಇದ್ದೀರಾ, ಲೈಕ್ ಇದು ಯಾವ ಹೇರ್ ಕಟ್ಟು ನನ್ನ ತಂಗಿ ಮಾಡಿಸಿದ್ದು ಅಂತ. ಆ ಹೇರ್ ಕಟ್ ನೇಮ್ ಬಂದು ಬಟರ್ಫ್ಲೈ ಹೇರ್ ಕಟ್ ಅಂತ. ಸೊ ನೀವು ಯಾವುದೇ ಸಲೂನ್ಗೆ ಹೋಗಿ ಬಟರ್ಫ್ಲೈ ಹೇರ್ ಕಟ್ ಅಂತ ಕೇಳಿದ್ರೆ ಅವರು ನಿಮಗೆ ಮಾಡಿಕೊಡ್ತಾರೆ. ಆ್ಯಂಡ್ ಇನ್ನೊಂದಂತಂದರೆ, ನನ್ನ ಕಿಚನ್ನಲ್ಲಿ ನಿನ್ನೆ ನಾನು ವಿಡಿಯೋ ಹಾಕಿದ್ದೆ ಅಲ್ವಾ, ಸೊ ಅಲ್ಲಿ ರ್ಯಾಕ್ ಮತ್ತು ಅದರಲ್ಲಿರೋ ಪಿಂಗಾಣಿ ಬಟ್ಲದು ಲಿಂಕ್ ಕೇಳಿದ್ರಿ ಕೆಲವೊಬ್ಬರು. ಸೊ ಆ ಲಿಂಕ್ ಅದು ಬಂದು ನಾನು ಮೀಶೋದಲ್ಲಿ ತೊಗೊಂಡಿರೋದು. ತುಂಬಾ ಕಡಿಮೆ ಪ್ರೈಸ್ ಇದೆ. ಅದಂತೂ ನನಗೆ ಪಿಂಗಾಣಿ ಬೌಲ್ ಬಂದು ಬೆಸ್ಟ್ ಅಂತ ಫೀಲ್ ಆಗುತ್ತೆ. ಅಮೆಝಾನು ಕಂಪೇರ್ ಮಾಡಿ ನೋಡಿ. ಆ ರ್ಯಾಕ್ ಏನಿದೆ ಅಲ್ಲ, ಅದು ತುಂಬ ಕಾಸ್ಟ್ಲಿ ಇದೆ. ಬಟ್ ಮೀಶೋದಲ್ಲಿ ತೊಗೊಂಡಿದ್ದು ನಾನು, ತುಂಬಾ ಚೆನ್ನಾಗಿದೆ ಅದು. ಆ್ಯಂಡ್ ಪಿಂಗಾಣಿ ಬಟ್ಲು 2ರಿಂದ ಸೇರಿ ನನಗೆ 275 ರುಪೀಸ್ ಏನೋ ಆಯಿತು ಅಷ್ಟೇ. ಕಲರ್ ಕೂಡ ಅಷ್ಟೇ ತುಂಬ ಚೆನ್ನಾಗಿದೆ. ನಿಮಗೆ ಬೇಕು ಅಂತ ಅಂದರೆ ಹೇಳಿ, ಲಿಂಕ್ ಶೇರ್ ಮಾಡ್ತೀನಿ. ಜಸ್ಟ್ 275 ಅಷ್ಟೇ. ಆ್ಯಕ್ಚುಲಿ ನಾನು ಮನೆ ಹತ್ರ ಕೆಲವೊಂದು ಶಾಪಲ್ಲಿ ಕೇಳಿದಾಗ ಒಂದಕ್ಕೆ 1 kgಗೆ ಬಂದು 350 ಸಮಥಿಂಗ್ ಹೇಳಿದರು. ಸೊ ಹಾಗಾಗಿ ನಾನು ಮೀಶೋದಲ್ಲಿ ತೊಗೊಂಡಿದ್ದು. ಸೊ ಅಷ್ಟೇ ಗೈಸ್. ಈ ರ್ಯಾಕ್ ಬಗ್ಗೆ ಕೇಳಿದ್ರಿ, ಇದು ಬಂದು ಮೀಶೋದಲ್ಲಿ ತೊಗೊಂಡಿದ್ದು. ತುಂಬ ಕಡಿಮೆ ಪ್ರೈಸ್ ಇದೆ, ಪ್ರೈಸ್ ಮರ್ತೋಗಿದೆ. ಬಟ್ ಈ ಪಿಂಗಾಣಿ ಜಾರ್ ಅಂತೂ ನನಗೆ ತುಂಬಾ ಇಷ್ಟ. ಜಸ್ಟು 275 ಅಷ್ಟೇ ಅಂತ ಅಂದ್ಕೊತೀನಿ. ಸೊ ತುಂಬ ಚೆನ್ನಾಗಿದೆ, ಕಲರ್ ಕೂಡ ಅಷ್ಟೇ. ಸೊ ಮಸ್ಟ್ ಬೈ ಅಂತ ಹೇಳ್ತೇನೆ. ಇವಾಗ ಬಂದು ಹೀರೆಕಾಯಿ ಬಸಂಬಲ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ನೈಟ್ ಊಟಕ್ಕೆ. ಆಲ್ಮೋಸ್ಟ್ ಈವ್ನಿಂಗೇ ಅಡುಗೆ ಸ್ಟಾರ್ಟ್ ಮಾಡ್ಕೊಂಡ್ಬಿಡ್ತೀನಿ.
ಯಾಕಂದರೆ ನಾವು ಬೇಗ ಊಟ ಮಾಡ್ತೀವಿ, 8:30ಗೆಲ್ಲ ಊಟ ಮುಗಿಸ್ಕೊಂಡ್ಬಿಡ್ತೀವಿ. ಸೊ ಹಾಗಾಗಿ ಇವಾಗ ಹೀರೆಕಾಯಿ ಬಸ್ಸಾಂಬಾರು ಮಾಡ್ತಾ ಇದ್ದೀನಿ. ಸೊ ಏನಿಲ್ಲ, ನಾರ್ಮಲ್ ಸೊಪ್ಪು ಸಾಂಬಾರೆಲ್ಲ ಮಾಡ್ತೀವಲ್ವ ಬಸ್ಸಾಂಬಾರು, ಸೊ ಅದೇ ರೀತಿ ಸೊಪ್ಪು ಬದಲು ಹೀರೆಕಾಯಿ ಹಾಕೋದಷ್ಟೇ. ತುಂಬಾ ಚೆನ್ನಾಗಿರುತ್ತೆ, ಒಂದ್ಸಲ ಟ್ರೈ ಮಾಡಿ. ಅದು ಲಾಂಗ್ ಪ್ರೊಸೀಜರ್ ಇದೆ. ಸೊ ಬೇಕಂದರೆ ಕಮೆಂಟ್ ಮಾಡಿ, ರೆಸಿಪಿ ಶೇರ್ ಮಾಡ್ತೀನಿ. ಸೊ ಸಾಂಬಾರು ಪಲ್ಯ ಎಲ್ಲ ಮಾಡಿ ಆಮೇಲೆ ಸಿಗ್ತೀನಿ. ನಾವು ಹೆಣ್ಮಕ್ಳಿಗೆ, ಸ್ಪೆಷಲಿ ನನಗೆ ಮನೆ ಕ್ಲೀನಾಗಿದ್ದರೆ ನಮ್ಮ ಮನಸ್ಸು ಪ್ರಶಾಂತವಾಗಿರುತ್ತೆ ಅಂತ ನಾನು ಬಿಲೀವ್ ಮಾಡ್ತೀನಿ. ಸೊ ಹಾಗಾಗಿ ಆದಷ್ಟು ನನ್ನ ಮನೇನ ಯಾವಾಗಲೂ ಕ್ಲೀನಾಗಿ ಇಟ್ಕೊಳ್ಳೋದಕ್ಕೆ ಟ್ರೈ ಮಾಡ್ತೀನಿ. ನೀವು ಒಂದ್ಸಲ ಟ್ರೈ ಮಾಡಿ. ಮನೆ ಎಷ್ಟು ಕ್ಲೀನಾಗಿರುತ್ತೆ ಅಷ್ಟು ನಿಮ್ಮ ಮನಸ್ಸು ಪ್ರಶಾಂತವಾಗಿರುತ್ತೆ. ಸೊ ಯಾರಿಗೆಲ್ಲ ಹಂಗೆ ಅನಿಸುತ್ತೆ ಕಮೆಂಟ್ ಮಾಡಿ ನನಗೆ. ಈವ್ನಿಂಗ್ ಅಷ್ಟರಲ್ಲಿ ನನ್ನ ಮೈದ್ನ ಕೂಡ ಬಂದ. ಸೊ ರಾಗಿ ಮುದ್ದೆ ಮಾಡಿ, ರೈಸು ಆ್ಯಂಡ್ ಇದು ಸಾಂಬಾರ್ ಆ್ಯಂಡ್ ಇದು ಪಲ್ಯ. ಬಿಸಿ ಬಿಸಿ ಮುದ್ದೆ ಜೊತೆ ಈ ಸಾಂಬಾರ್ ಪಲ್ಯ ತಿಂತಾ ಇದ್ರೆ ಸೀರಿಯಸ್ ಆಗಿ ತುಂಬಾ ಚೆನ್ನಾಗಿರುತ್ತೆ. ಟ್ರಸ್ಟ್ ಮೀ, ಒಂದ್ಸಲ ಈ ಪಲ್ಯ ತಿಂದರೆ ನೀವು ಇನ್ನೊಂದ್ಸಲ ಈ ಪಲ್ಯನ ಮಾಡ್ತಾನೆ ಇರ್ತೀರಾ. ಸೊ ಅಷ್ಟು ಚೆನ್ನಾಗಿರುತ್ತೆ ಹೀರೆಕಾಯಿ ಪಲ್ಯ. ಐ ಹೋಪ್ ಈ ವಿಡಿಯೋ ಎಲ್ರಿಗೂ ಇಷ್ಟ ಆಗಿದೆ ಅಂತ. ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್, ಶೇರ್ ಆ್ಯಂಡ್ ಕಮೆಂಟ್ ಮಾಡಿ. ಮುಂದೆ ಇನ್ನು ಹೆಚ್ಚು ಕಂಟೆಂಟ್ಗಳನ್ನ ಕೊಡೋದಕ್ಕೆ ಟ್ರೈ ಮಾಡ್ತೀನಿ. ಸೊ ಹೀಗೆ ಸಪೋರ್ಟ್ ಮಾಡ್ತಾಯಿರಿ. ಆ್ಯಂಡ್ ಯೂಟ್ಯೂಬು ಏನಂತ ಹೇಳಿದ್ರೆ, ಆಲ್ರೆಡಿ ನಾನು ಬಂದು ಟ್ಯಾಕ್ಸ್ ಇನ್ಫಾರ್ಮೇಷನ್ ಫಾರ್ಮ್ನ ಫಿಲ್ ಮಾಡಿದ್ದೀನಿ. ಜಸ್ಟ್ ಇವಾಗ $10 ಆಗೋದಕ್ಕೆ ವೆಯ್ಟ್ ಮಾಡ್ತಾ ಇದ್ದೀನಿ. ಆ್ಯಂಡ್ ಇನ್ನೊಂದು ವಿಡಿಯೋದಲ್ಲಿ ಯಾವತ್ತಾದರೂ ನಿಮ್ಗೆ ಹೇಳ್ತೀನಿ ಯೂಟ್ಯೂಬು ಮೊನಿಟೈಸೇಷನ್ ಏನು ಪ್ರೊಸೀಜರ್ ಇದೆ ಅಂತ. ತುಂಬಾ ಪ್ರೊಸೀಜರ್ ಇದೆ. ಸೊ ಟಾಟಾ ಬಾಯ್. खत्म, बाय बाय, टाटा, गुड बाय.